ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ, ನಿನ್ನೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಎಲ್ಲ ಕಾಮಿಡಿ ವಿಡಿಯೋ ಇರುತ್ತೆ, ಎಲ್ಲ ರಾ ವಿಡಿಯೋ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅವಲಕ್ಕಿನೂ ಕೊಟ್ಟಿದ್ರು. ಅವಲಕ್ಕಿ ಅಂದ್ರೆ ಅವಲಕ್ಕಿ ಚಿತ್ರಾನ್ನ ಅಲ್ಲ, ಒಣ ಅವಲಕ್ಕಿ ಒಗ್ಗರಣೆ ಮಾಡಿರೋವು ಅಲ್ಲ. ಬೋರಮ್ಮ ನೋಡಿ ಕತ್ತಳಿಗೆ ಹೆಂಗ್ ಕೂತಾಳೆ ಚಪ್ಪಲ್ಗೆ ಹಾಕೊಂಡು. ಇವ್ರು 3 ಜನ ನಾಳೆ ಇನ್ನೊಂದು ಪೂಜೆ ಇತ್ತು, ಅದಕ್ಕೆ ಟಿಕೆಟ್ ತೊಗೊಬರೋಕ್ಕೆ ಅಂತ ಹೋಗಿ ಏನು ತೊಗೊಬಂದವ್ರೆ ಅಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡಿ. ಅಲ್ಲಿ 3 ಸಿಪ್ ತರ ಇದೆಯಂತೆ. 9 ಗಂಟೆಯಿಂದ ನಾವು 3 ಪೂಜೆ ಮಾಡಿಸ್ಬೇಕಾಗಿತ್ತು. ಆಲ್ರೆಡಿ ಒಂದು ಬೆಳಗ್ಗೆ ಪೂಜೆ ಮಾಡಿದ್ರು. ಇನ್ನು ನಾಳೆ ಬೆಳಗ್ಗೆ 5 ಗಂಟೆಗೆ ಒಂದು ಪೂಜೆ, ಅದು ಬಿಟ್ಟರೆ 9 ಗಂಟೆಗೆ ಒಂದು ಪೂಜೆ ಮುಗಿಯುತ್ತೆ. ಅದು ಮುಗಿಸ್ಕೊಂಡು ನಾವು ಬೆಂಗಳೂರು ಕಡೆ ಬರಬೇಕು. ನಾಳೆ ಪೂಜೆಗೆ ಹೋಗಿ ಟಿಕೆಟ್ ತೊಗೊಬನ್ನಿ ಅಂತ ನಾವಂದರೆ, ಇವ್ರು 3 ಜನ ಸೇರ್ಕೊಂಡು ಹೋಗಿ ಗಣೇಶ ಹಬ್ಬದ ಕೂಪನ್ ಕೊಟ್ಟವ್ರೆ. ಅದನ್ನು 20 ರೂಪಾಯಿ ಅಂತೆ 3 ಟಿಕೆಟ್ ತೊಗೊಬಂದವ್ರೆ. ಏನಂತಕ್ಕೆ ತೊಗೊಬಂದವ್ರೆ ಅಂತ ವಿಡಿಯೋದಲ್ಲಿ ಫುಲ್ಲು ಎಲ್ಲ ರಾ ವಿಡಿಯೋ ಹಾಕ್ತೀನಿ ನೋಡಿ. ಫೋನ್ ಮಾಡಿದ್ರೆ ಯಾಕೆ ನಾವು ಇಲ್ಲಿ ಇರಬೇಕಿತ್ತು? ಅದೇ ಇಲ್ಲಿಗೆ ಬರುತ್ತಾರೆ ಮಾಡ್ಕೊಡೋದು, ಅವ್ರಿಗೆ ಆನ್ಲೈನ್ ಡೆಲಿವರಿ ಮಾಡ್ತಾರಲ್ವೇ. ಏನ್ರಿ ಅದು ಕೂಪನು? ನೋಡಿ ನೋಡಿ ನೋಡು, ಏನ್ರಿ ಲಾಟಿ? ಅಪ್ಪನ ಏನದು ಅಲ್ಲ ಮತ್ತೆ ಇಪ್ಪಿ ಬದಲು ಕೊಡ್ತಾನೆ ನೋಡತ್ತೆ. ಮೊಬೈಲು, ಟಿವಿ, ಕುಕ್ಕರ್, ಮಿಕ್ಸಿ 13 ಪ್ರೈಸ್ ಯಾವ್ದಾರ ಮಾತಾಡಿ. ಅವೆಲ್ಲ ಅವಲ್ಲ ನಮ್ಮನೆ. ಯಾಕೆ ತಗೊಬಂದ್ರಿ? ಲಾಟ್ರಿ ಎಲ್ಲರೂ ಎಷ್ಟೆಷ್ಟು ತಗೊಂಡ್ರಿ? ಅಪ್ಪ 3 ಅಲ್ಲಿರೋ ಲಾಟ್ರಿ ನಿಮ್ಗೆ ಆಗಿರಂಗದೆ ಇರ್ಬೇಕು ಇಷ್ಟೊಂದು. ಅಲ್ಲ, ಅಷ್ಟು ಜನದಲ್ಲಿ ಯಾರಿಗೆ ಬರ್ತದೆ ಏನೋ 3 ಹೊತ್ಕೊಂಡ್ ಬಂದಿದ್ರಲ್ಲ ನೀವು. ಸುಬ್ರಹ್ಮಣ್ಯನ ಪೂಜೆ ಮಾಡಿಸಿದೀವಿ, ವಿಘ್ನೇಶ್ವರ ಶಿವನ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಇಲ್ಲಿಂದ ಆಚೆಗೆ ನಮ್ದು ಇದೆಲ್ಲ ಕಾಯ್ತದೆ. ಹೊಡೆದ್ಬಿಡ್ಲಿಲ್ಲ ಲಾಟ್ರಿ ಅಂತ. ಲಾಟ್ರಿ ಸ್ಕ್ಯಾನಿಂಗ್ ಓಪನ್ ಮಾಡಿ. ನಿನ್ನ ಸಾಂಗ್ ತೋಡಿದೆ ಅಲ್ಲ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಹಂಗಲ್ಲ. 130 ರೋಡಿನಲ್ಲಿ 3 ಲಾಟ್ರಿ ತಂದು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಅದು ನಿನಗೆ ಬೀಳ್ತಾವ. ಇವ್ರಿಬ್ರದ್ದು ಮೆಚ್ಚಬೇಕು, ಇವ್ರಿಬ್ರನ್ನ ಮೆಚ್ಚಬೇಕು. ನೀನಾ ನಾನಾ ನಾನಾ? ಆಮೇಲೆ 3 ತಗಸ್ಕೊಂತು. ನಾನು 8 ಆಡಿತ್ತು. ಇಲ್ಲ, ನಾನು ಮೊಬೈಲ್ ತಗೊಂಡಿರ್ತಾವು ಎಲ್ಲ ತಗೊಂಡೈತೆ. ಅಲ್ಲಿ 3 ಸತಿ ತಗೊಂಡು ಹಂಗ ಕೊಟ್ಬಿಡು ಅವ್ರಿಗೆ. ನಾನ್ ತೆಗ್ದಿರೋದು 5 ಬಂದದ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಬಂದ 5. ಹಂಗಲ್ಲ, ಲಾಸ್ಟ್ ಅಲ್ಲಿ ನಿನ್ 3 ನಂಬರ್ ಇಲ್ಲಮ್ಮ, 3 ಅವೆಲ್ಲ ಸೇರ್ಸುದು ಎಷ್ಟಾಯ್ತು? 7 ಆಯ್ತು. 7 ಬೀಳು 4 5 5 3 ಎಷ್ಟು? 5 3 8 ಆಯ್ತು. 8 3 ಎಲ್ಲಾದ್ರಲ್ಲೂ 5 ಬಂದಿದೆ. ನಿಂದು ಹಿಂಗೈತೆ ಲಾಸ್ಟ್ 5 ಬಂದಿದೆ. ಆಮೇಲೆ ಇದು 2 5 5 ಅದು ನಾನು ತೆಗ್ದಿರೋ ನೋಡು. 5 ನಾನು ತೆಗ್ದಿ ನೋಡು. ಫಸ್ಟ್ ನೋಡ್ದೈತೆ ಹಿಂಗೆ ಬರ್ಲಿ ಬಿಡು ಬಹುಮಾನ.
ಮೊದಲು ಜಯ ಮೇಡಮ್. ಮಾಮನ ಒಂದೇ ತಂದಿದ್ದು ಇಲ್ಲಿ, ಮಾಮನ ಒಂದೇ ತಂದಿದ್ದು. ರೀ ಆಸೆ ಇರ್ಬೇಕು, ಅತಿ ಆಸೆ ಇರಬಾರ್ದು. ಇದು ಆಕ್ಚುಲಿ ಚೆನ್ನಾಗಿ ಹಂಗಲ್ಲ, ಅವ್ನ ಮಗನ ತಗೊಂಡಲ್ಲ. ಹಂಗಲ್ಲ ಇಲ್ಲ, ಅವರೆಲ್ಲ ತಗೊಂಡೋಗ್ರ ಲಾಟ್ರಿ ಎಲ್ಲ ಮನೇಲಿ. ಪಾಪ ಅವ್ರು ಏನ್ ಮಾಡ್ಕೊಂಡಿರ್ತಾರೋ, ಇವರು ಮುಟ್ಬೇಕಂತೆ, ಆಶೀರ್ವಾದ ಮಾಡ್ಬೇಕಂತೆ, ಮುಟ್ಬೇಕಂತೆ, ಅದನ್ನ ಅವ್ರ ಕೈ ಕೊಡ್ಬೇಕಂತೆ. ಹಂಗಲ್ಲ, ಈಗ ಮುಟ್ಟು ಕೊಟ್ಬಿಟ್ಟಿದೀನಿ ಅನ್ಕ ನಾವು. ಲಾಟ್ರಿ ಹೊಡಿಲಿಲ್ಲ ಅಂದ್ರೆ ಇವ್ನು ಮುಟ್ಬಿಟ್ಲು ಕಣ, ಲಾಟ್ರಿನ ಹೊಡಿಲಿಲ್ಲ. ಅದೇನೆ ಮುಟ್ಟದು. ಹಂಗಲ್ಲ, ಇದು ಹೇಳ್ತೀನಿ, ಬರಮ್ಮ ಲಾಟ್ರಿ ಹೊಡಿಲಿಲ್ಲ ಅಂದ್ರೆ ನನ್ನ ನೀನು ಬೈಯದೆ. ಇಬ್ರು ಮುಟ್ಬಿಟ್ಟು ಹೊಡೆದಿಲ್ಲ. ಏನೇ ಆಗ್ಲಿ ನಂದೇ ಒಂದು ಸಲ. ಈ ಬೆಳಗ್ಗೆ ಇವತ್ತೇ ಇಕ್ಕೊಂಡಿದ್ದು, ಇವತ್ತೇ ಇಕ್ಕೊಂಡಿದ್ದು. ರೀ ಅವ್ನು ಏನ್ ಮಾಡೋನ್ ಗೊತ್ತಾ, ಕುರಿಗಳನ್ನ ಹಳ್ಳಕ್ ತಳ್ಬಿಟ್ಟು ಬಂದು ಅವರು ಹಂಗಲ್ಲ, ಅವನು ಕುರಿಗಳನ್ನ ಹಳ್ಳಕ್ ತಳ್ಬಿಟ್ಟು ಬಂದವನೆ. ಇವೆರಡು ಕುರಿಗಳು ಬಿದ್ದವೆ. ಅವು ಮೇಕರೆ ಎದರ್ಬೋದು, ಕೆಳಿಕರೆ ಬೀಳ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ತಳ್ಬಿಟ್ಟು ಬಂದವನ್ ಇಬ್ಬರನ್ನುವೆ. ಇವನ್ ಮಾತ್ರ ಏನು ತಗೊಂಡಿಲ್ಲ. ಗೊತ್ತಾಯ್ತು, ಸಾಂಬ್ರಾಣಿ. ಹತ್ರಕ್ಕೋಗ್ಬಿಟ್ಟು ಅಲ್ವಾ ಅಲ್ವಾ ಅಂತೀಯ. ಇವ್ರು ಅಲ್ವಾ, ಇವ್ರು ಬೆಲ್ಲ. ಅದು ಕೊನೆಗೆ ಹತ್ರಕ್ಕೆ ಹೋದ್ರೆ ಸಾಂಬ್ರಾಣಿ. ನಿಂದ 60, ಅವಂದ 60. ಸಿದ್ಧ, ಓಯ್ ಎಷ್ಟು ಕೊಟ್ಟೆ ನೀನು ಇಡ್ಲಿಗೆ, ದೋಸೆ, ಚಪಾತಿಗೆ? 2ರಿಂದ 70. ನೀವು 120. ಅವನ್ ಜಾಣನ ನೀವು ಜಾಣರು? ಹೇಳು. ಈಗ ಹೇಳ್ತೀನಿ, ಅವನ್ ಜಾಣನ ನೀನ್ ಜಾಣನ? ಏ ಸುಮ್ಮನಿರ. ಅವನು ಹೊಟ್ಟೆ ತುಂಬಿಸ್ಕೊಳಕ್ ಊಟ ತಂದಾನೆ. ನೀವು ಅದೇಂದ್ರ ಲಾಟ್ರಿ ಟಿಕೆಟ್ ತಂದಿದ್ರಲ್ಲಿ ನಿಮ್ಗೆ ಏನು ಅನ್ಸಲ್ವಾ? ಹಂಗಲ್ಲ, ಅವ್ನ್ ಜನ ಹೊಡಿಲಿಲ್ಲ. ನೀವು ಮುಂದೆ ಆಗ ಯೋಚನೆ ಮಾಡ್ತೀರಾ, ಇವ್ನ ಹಂಗಲ್ಲ. ಇವತ್ತು ಅವ್ನು ಹೆಂಗ್ ಗೊತ್ತಾ, ನಮ್ಮನೆಗೆ ಹೋಗದೆ, ಅವ್ರ ಮನೆಗೆ ಹೋಗದೆ ಬಂದ್ರೆ ನಮ್ಮನೆಗೆ ನಾವ್ ಗೊತ್ತಿದ್ ನಾವ್ ತತ್ತಿದ್ದು ಅಂತ. ಅದಕ್ಕೆ ಬ್ಯಾಂಕ್ ಸುಮ್ ಕುತ್ಕೊಳ. ನಾವ್ ಆಲೆ ಮಾತಾಡ್ಕೊಂಡಿದ್ದ ಬಿಸಿನೀರ ತೊಳ್ ಮಡಗಿದ್ದೆ. ನಾವು ಬಿಸಿನೀರು ಕಾಯಿಸಿರೋ ಕೆಟ್ಟಲ್ ತೊಗೊಂಡೋಗಿ ಏನು ಉಪಯೋಗ ಆಯಿತು ಹೇಳ್ತೀನಿ ಅಂತ ಅಂದಲ್ಲ, ಅಲ್ಲಿ ಫುಲ್ಲು ತಣ್ಣೀರು, ಬಿಸಿನೀರೇ ಇಲ್ಲ ರೂಮಲ್ಲಂತೂ. ಈಚೆ ಹೋದರೆ ಮಳೆ ನಡಿಬೇಕು, ಒಳಗೆ ಬಂದರೆ ತಣ್ಣೀರ ಸ್ನಾನ ಮಾಡಬೇಕು. ಅದಕ್ಕೆ ನಾವು ಐಡಿಯಾ ಮಾಡಿ 4 ಗಂಟೆಗೆ ಸ್ನಾನ ಮಾಡಬೇಕಾಗಿತ್ತು. 2 ಕೆಟಲ್ಲು ಬಿಸಿನೀರು ಕಾಯಿಸ್ಕೊಳ್ಳೋದು, ಬಕೆಟ್ ಒಳಗೆ ಉಯ್ಕೊಳ್ಳೋದು, ಅದಕ್ಕೊಂದು ಸ್ವಲ್ಪ ತಣ್ಣೀರು ಬೆಳೆಸ್ಕೊಳ್ಳೋದು, ದಬ್ಬನ ಉಯ್ಕೊಂಡು ಈಚೆ ಬರೋದು. 2 ದಿನ ತಣ್ಣೀರು ಉಯ್ಕೊಂಡು 3ನೇ ದಿನ ಅಂತೂ ಆಗಲೇ ಇಲ್ಲ, ಸಿಕ್ಕಾಬಟ್ಟೆ ಚಳಿ ಬೇರೆ. ಅದಕ್ಕೆ ಈ ಐಡಿಯಾ ಮಾಡ್ದು. ಇಲ್ಲೇನು ಮಾಡ್ತಾವ್ರೆ ಅಂತ ನೋಡ್ತಾ ಇದ್ದೀರಾ? ಇಲ್ಲಿ ಒಂದು ರೀಲ್ಸ್ ಮಾಡ್ತಾವ್ರೆ. ಯಾವ ರೀಲ್ಸ್ ಅಂತ ಒಂದು ಸ್ವಲ್ಪ ವೀಡಿಯೋ ಹಾಕ್ತೀನಿ ನೋಡಿ. ಈ ಪೂರ್ತಿ ರೀಲ್ಸ್ ವೀಡಿಯೋ ಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಇದೆ, ವರಲಕ್ಷ್ಮಿ 7759 ಇನ್ಸ್ಟಾಗ್ರಾಮ್ ಐಡಿಲಿದೆ, ಹೋಗಿ ಚೆಕ್ ಮಾಡಿ.
ಇಷ್ಟ ಗಂಟ ನಮ್ಮ ಮನೆಯವ್ರದ್ದಾಯ್ತು. ಇವಾಗ ನಮ್ಮ ಅಣ್ಣ ಸ್ಟಾರ್ಟ್ ಮಾಡೋಣ ನೋಡಿ ಅದೇ ರೀಲ್ಸ್ ಮಾಡೋಕ್ಕೆ. ಇದು ಇನ್ನೊಂದು ರೀಲ್ಸು. ಇದು 3 ಜನ ಶೇರ್ ಮಾಡೋರು. ಇದು ಕಾಮಿಡಿ ರೀಲ್ಸು. ಇದು ಇನ್ಸ್ಟಾಗ್ರಾಮಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ನಮಗೆ ಪೂಜೆ ಇದ್ದಿದ್ದು 5:15. ನಮ್ಮ ಅತ್ತೆನೂ ನಮ್ಮ ಅಮ್ಮನೂ ಸೇರಿ ಏನು ಐಡಿಯಾ ಮಾಡೋರು ಅಂದರೆ ಎಲ್ಲರನ್ನೂ 2:15 ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಕೂರಿಸ್ಬಿಟ್ಟವ್ರೆ. ಇನ್ನೂ 4 ಗಂಟೆ ಆಗೈತೆ. ಎಲ್ಲರೂ ಕೂತ್ಕೊಂಡಿರೋ ಜಾಗದಲ್ಲೇ ಅಲ್ಲೇ ಮಲ್ಗೋರೆ ನೋಡಿ. ಅದನ್ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಏನಂದರೆ 5:15 ಹೋಗಬೇಕು ನಾವು. 2 ಗಂಟೆಗೆ ಎದ್ದು ಅಲ್ಲೆಲ್ಲ ಉಂಟ್ಕೊತಾವ್ರೆ. ಇನ್ನು ಟೈಮ್ 5 ಗಂಟೆನೂ ಆಗಿಲ್ಲ. ಲೇಟ್ ಆಗಿಬಿಡುತ್ತೆ ಅಂತೇಳಿ ಎಲ್ಲರನ್ನೂ ಬೇಗ ಸ್ನಾನ ಮಾಡಿಸಿ ಕುಣಿಸ್ಬಿಟ್ಟು ಅವ್ರು 3 ಜನನೂ ಅಲ್ಲೇ ಮಲ್ಕೋತವ್ರೆ. ಕೊನೆಗೆ 5 ಗಂಟೆ ಆಯಿತು. ಎಲ್ಲರೂ ಹೊರಟು ಇವಾಗ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ನಿನ್ನೆ ನಾಳೆ ಚಿಂತೆಗಳ ಮರೆತು ಹಾಯಾಗಿರಬೇಕು. ಆಕಾಶದ ಇಲ್ಲಿ